ಇಟ್ ಹರ್ಟ್ಸ್ ಮೋರ್ ದನ್ ಬ್ರೇಕಪ್ ಗೈಸ್. ನೋಡಿ ಮಳೆ ಬರ್ತಾ ಇದೆ, ರನ್ನಿಂಗ್ ಮಾಡ್ತಿದೆ, ಸಡನ್ ಆಗಿ ಮಳೆ ಬಂದ್ಬಿಟ್ಟು ಸೂಪರ್ ಆಗಿ ಮಾಡಿದ್ದಾರೆ ಗೈಸ್. ಗೈಸ್ ಮಸಾಜ್ ಮಾಡಿಸ್ಕೊಳ್ತೀನಿ. ಹೌದಾ, ನಾನು ಅದಕ್ಕೆ ಕೇಳಿದ್ ಮತ್ತೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ. ಗೈಸ್ ನೋಡಿ ಮಳೆ ಬರ್ತಾ ಇದೆ, ರನ್ನಿಂಗ್ ಮಾಡ್ತಿದೆ, ಸಡನ್ ಆಗಿ ಮಳೆ ಬಂದ್ಬಿಟ್ಟು ಆಲ್ಮೋಸ್ಟ್ 4:15 ರೌಂಡ್ ಆದ್ಮೇಲೆ ಮತ್ತೆ ಇವತ್ತು ಮಳೆ ಸ್ಟಾರ್ಟ್ ಆಗ್ಬಿಡ್ತು ಇಲ್ಲಿ. ಮಳೆ ಜೊತೆ ಸಿಡ್ಲು ಗುಡುಗು ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಬರ್ತದೆ. ಬಟ್ 5 ಅಂತ ಅಂದ್ಕೊಂಡಿದ್ದೆ, ಬಟ್ 5 ಆರಾಮಾಗಿ ಓಡಿದೆ ಗಾಯ್ಸ್. ಮತ್ತೆ ಇನ್ನೂ ಓಡೋಣ ಅಂತ ಪ್ಲಾನ್ ಇತ್ತು, ಬಟ್ ಏನು ಮಾಡೋಕ್ಕಾಗುತ್ತೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಹಂಗಾಗಿ ಬಂದ್ಬಿಟ್ಟೆ. ಇದೆಲ್ಲ ಫುಲ್ಲು ವೆಟ್ ಆಗಿದೆಯಲ್ಲ, ಜಾರು ಹೋಗಿದ್ರೆ ಇನ್ನೂ ಕಂಪ್ಲೀಟ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ಇಟ್ಸ್ ರೈನಿಂಗ್ ಲೈಕ್ ಅ ಸ್ಟಾರ್ಮ್ ಗಾಯ್ಸ್. ಇವಾಗಷ್ಟೇ ನಂದು ಒಂದು ರೀಲ್ಸ್ ಶೂಟ್ ಮಾಡೋದಿತ್ತು, ರೀಲ್ಸ್ ಲೈಫ್ ಸ್ಟೈಲಿಂದು. ಮಾರ್ನಿಂಗ್ ಏನೇನು ಮಾಡ್ತೀನಿ ಅದನ್ನೆಲ್ಲ ಫಿನಿಶ್ ಮಾಡಾಯಿತು. ಫಿನಿಶ್ ಮಾಡಿ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ ಗೈಸ್. ಬ್ರೇಕ್ಫಾಸ್ಟಿಗೆ ಏನು ಆ್ಯಡ್ ಮಾಡಿದ್ದೀನಿ ನೋಡಿ, ಫಿಶು 2, ಎಗ್ 2 ಆಲ್ರೆಡಿ ಒಂದೊಂದು ತಿಂದ್ಬಿಟ್ಟಿದ್ದೀನಿ. ತಿಂದಾದ್ಮೇಲೆ ವಿಡಿಯೋ ಮಾಡ್ತಾರೆ. ಆಮೇಲೆ ಸ್ವಲ್ಪ ಲಿಟ್ಲ್ ಪಪಾಯ, ಕ್ಯಾರೆಟು, ಲಿಟ್ಲ್ ಬಿಟ್ ರೈಸು. ಮಹೇಶಂಗೆ ಕಾಲ್ ಮಾಡಿದ್ದೆ, ಅವನು ಇಷ್ಟು ಓಕೆನಾ ಮಹೇಶ ಡಯಟಿಗೆ ಅಂತಂದೆ. ಓಕೆ ಅಂತಂದ. ಚೆನ್ನಾಗಿದೆ ಪರವಾಗಿಲ್ಲ ಅಂತಂದ. ಅದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೀನ್ಸ್ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾನೆ. ನಾಳೆಯಿಂದ ಬೀನ್ಸ್ನ ಆ್ಯಡ್ ಮಾಡೋಣ. ಧರ್ಮಸ್ಥಳ ಹೋಗೋಣ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ, ಬಟ್ ಹೋಗೋಕ್ಕೆ ಟೈಮ್ ಆಗಲಿಲ್ಲ. ರೀಲ್ಸ್ ಶೂಟ್ ಮಾಡೋದ್ರಲ್ಲೇ ಆಯಿತು. ಈಗ ಹೋದರೆ ಮನೆಗೆ ಬರೋಷ್ಟಿಗೆ ಮತ್ತೆ ರಿಟರ್ನ್ ಒಂದು ಹೆಚ್ಚು ಕಮ್ಮಿ 9-10 ಗಂಟೆ ಆಗುತ್ತೆ ನೈಟು. ಹಂಗಾಗಿ ಏನು ಮಾಡಿದೆ ಯೋಚನೆ ಮಾಡ್ತೀನಿ, ಹೋಗ್ಬೇಕಂತ ಮನಸ್ಸಾದ್ರೆ ಸಡನ್ನಾಗಿ ಹೋಗ್ಬಿಡ್ತೀನಿ, ಇಲ್ಲಾಂದರೆ ಇಲ್ಲೇ ಏನಾರ ಮಾಡೋದು. ನಮ್ಮ ಜಾಕಿ ನೋಡಿ ಗೈಸ್ ಏನು ಮಾಡ್ತಾವನೆ. ಓಯ್ ಜಾಕಿ ಬಾ. ನನ್ನ ಫ್ರೆಂಡ್ ಬಂದಿದ್ದಾನೆ. ಈಗ ಇವನ ಜೊತೆ ಇವ್ರ ಕಂಪ್ನಿಲಿ ಎಲ್ಲರೂ ಕಿಯಾ ಶೋರೂಮ್ ಮತ್ತು ಕಾರ್ ಶೋರೂಮ್ ಮೇಲೆ ಹೋಗಿ ಫ್ರೀ ಕಾಫಿ ಕುಡಿದು ಬರ್ತಾರೆ. ನಾನು ಇವ್ರ ಕಂಪ್ನಿಲಿ ಹೋಗಿ ಕಾಫಿ ಕುಡಿದು ಬರ್ತಿದ್ದೀನಿ ಫ್ರೀಯಾಗಿ. ID ಇಸ್ಕೊಳ್ಬೇಕು ಕೈಸ್. ನಾವೆಲ್ಲರೂ ಹೋಗ್ಬೇಕಂದ್ರೆ, ಒಂದು ಕಂಪ್ನಿಗೆ ಹೋಗ್ಬೇಕಂದ್ರೆ ID ಮಾಡಿಸ್ಬಿಟ್ಟು ಆವಾಗ ಹೋಗ್ಬೇಕು. ಹಂಗೆ ಹೋಗಕ್ಕೆ ಯಾರು ಬಿಡಲ್ಲ. My brother. I'm working here. Actually. He is working here actually. Mobile number sir? My name is 7380. ಕೊಡೋಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬಿಡ್ರಿ. ಈ ಥರ ಮಾಡಿಸ್ಬೋದು ತಾನೆ, ತೊಂದರೆ ಇಲ್ಲಲ್ಲ. ಎಸ್ ಇಲ್ಲಿ ನೋಡಿ, ನಮಗೆ ಒಂದು ಕಂಪ್ನಿಯಿಂದ ಫ್ರೀಯಾಗಿ ಕಾಫಿ ಸಿಗ್ತದೆ. ID ಕೋಡ್ ಬೇರೆ ಮಾಡಿದ್ದಾರೆ. ಬಟ್ ಒಳಗೆ ಬರಬೇಕಂದ್ರೆ ಎಷ್ಟು ಪ್ರೊಸೀಜರ್ ಇರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಪ್ರೊಸೀಜರ್ ಇರುತ್ತೆ ಗೈಸ್. ಅದು ಇಲ್ಲಿ ವರ್ಕ್ ಮಾಡ್ದಿರೋರು ಏನಾದ್ರು ಬಂದರೆ ಅವ್ರಿಗೆ ಒಳಗೆ ಅಲೋನೇ ಇರಲ್ಲ. ವರ್ಕ್ ಮಾಡೋರಿಗೆ ಮಾತ್ರ ಅಲೋ, ಅವ್ರ ಜೊತೆ ಬರ್ಬೋದು. ಬೇಕಾದ್ರೆ ಬಿಟ್ಟರೆ ಇನ್ಯಾರು ಬರೋಕ್ಕಲ್ಲ. ಪ್ರೆಸೆಂಟ್ ನನಗೆ ಫ್ರೀ ಕಾಫಿ ಕೊಡ್ತಿದ್ದೇನೆ ನೋಡಿ. ನಂಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಕಂಪ್ನಿ ಒಳಗೆ ಹೆಂಗೆ ಫ್ರೆಶ್ ಮಗ್ಸ್ ಅಂತೆಲ್ಲ ಕೊಟ್ಟಿರ್ತಾರೆ. ಇದು ಯಾವುದು ಫೈನಲಿ ನನಗೆ ಕಂಪ್ನಿಯಿಂದ ಫ್ರೀ ಕಾಫಿ ಸಿಕ್ಕಿದೆ ನೋಡಿ, ಅವ್ನ ಕಂಪ್ನಿ ಕಡೆಯಿಂದ. ಒಳಗೆಲ್ಲ ಡೈನಿಂಗ್ ಇದೆ. ಈ ಜಾಗದಲ್ಲಿ ಹೋಗಿ ಕೂತಿ ಕಾಫಿನ ಎಂಜಾಯ್ ಮಾಡೋಣ. ಜೋರಾಗಿ ಮಾತಾಡೋಂಗಿಲ್ಲ, ಯಾಕಂದರೆ ಎಲ್ಲ ಹಾಂ ಏನಂದ್ರೆ ಕಂಫರ್ಟಬಲ್ ಆಗಲ್ಲ ಅಂತ. ವಿನೋದ್ ಇರ್ಬೇಕು ಚೆನ್ನಾಗಿರೋದು. ಕರ್ಕೊಂಡು ಹೋಗಿಬ್ರು ಅನ್ನೋದು. ನನಗೆ ಆ ಥರ ಬಂದಿಲ್ವಲ್ಲ, ಬರಲ್ಲ ಆ ಥರ. ಏನು ಮಾಡೋದು, ನಾನು ಯಾರಿಗೂ ಎದುರ್ತಿರ್ಲಿಲ್ಲ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಮಸಾಜು ಮಾಡಿಸ್ತೀನಿ ಅಂತ ಹೇಳಿದ್ದ, ಬಟ್ ಟೈಮ್ ಇರಲಿಲ್ಲ. ಬನ್ನಿ ಟೇಸ್ಟ್ ಮಾಡೋಣ ಕಾಫಿನ. ಓ ಶುಗರ್ಲೆಸ್ ಇಲ್ಲ ಅಂದ್ರೂ ಚೆನ್ನಾಗಿದೆ ಟೀ ಕಾಫಿ ಅಲ್ಲ, ಒಂಥರ ಮಜಾ ಅನಿಸ್ತಿದೆ. ಜಾಸ್ತಿ ತೊಗೊಂಡಿಲ್ಲ ಗೈಸ್, ಕಮ್ಮಿನೇ ಕಾಫಿ ತೊಗೊಂಡಿರೋದು. ಕುಡಿಯೋಕ್ಕಾಗಲ್ಲ ಜಾಸ್ತಿ, ಹಂಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೆಲಸ ಮಾಡು, ಇದೆರಡೂ ಕೇಳಿ ಕೊಡು. ಫ್ರೀ ಈಗ ಮಸಾಜು ಮಾಡಿಸ್ಕೊಂಡು ಎಲ್ಲ ಗೈಸ್. ನಾನು ಇಲ್ಲಿ ಲಾಸ್ಟ್ ಟೈಮು ಬಂದಿದ್ದೆ. ಲಾಸ್ಟ್ ಟೈಮ್ ಬಂದಾಗ ಜಸ್ಟ್ ಬಂದು ವಿಸಿಟ್ ಮಾಡ್ಕೊಂಡು ID ಮಾಡಿಸ್ಕೊಂಡು ಹೋಗಿದ್ದೆ. ಬಟ್ ಇವತ್ತು ಈ ಜಾಗದಲ್ಲಿ ಬಂದು ಕಾಫಿ ಎಲ್ಲ ಕುಡಿತಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲಿ ಹೋಗಿರ್ಲಿಲ್ಲ, ಕುಡ್ದಿರ್ಲಿಲ್ಲ. ಹಿಂದೆ ಇಲ್ಲಿ ನೋಡಿ ಕಂಪ್ನಿ ಒಳಗೆ ಯಾವ ಥರ ಇರುತ್ತಂತ ನೀವು ಇಲ್ಲಿ ನೋಡಿ. ಇದು ಎಂಥ ಹಾಲು ಇದು? ಇದು ಪ್ಯಾಂಟ್ರಿ, ಕೆಫೆ ಸಣ್ಣ ಅಂದರೆ ಕೆಫೆ ಥರ ಅಂದರೆ ಸಿಟ್ಟಿಂಗ್ ಪ್ಲೇಸ್ ಅಷ್ಟೇ ಅಲ್ವಾ, ಕೂರೋ ಜಾಗ. ಹಂಗಾಗಿ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ಕೊಂಡು ಒಳ್ಳೆ ಕುಡಿಬೋದು. ಟೇಬಲ್ ಸ್ಪೇಸ್ ಅಂತ ಬರ್ದಿದೆ ನೋಡಿ ಇದ್ರ ಮೇಲೆ. ಎಲ್ಲ ವರ್ಕರ್ಸ್ ಎಲ್ಲ ಬಂದು ಇದೇ ಜಾಗದಲ್ಲಿ ಕೂತಿ ಕಾಫಿ ಕುಡಿಯೋದು. ಕಾಫಿನ ಅಥವಾ ಸ್ನ್ಯಾಕ್ಸ್ ಏನೋ ತಂದು ತಿಂತಾ ಇರ್ತಾರಲ್ಲ. ಪ್ರೆಸೆಂಟ್ ಇದರೊಳಗೆ ಇಬ್ಬರು ಇದ್ದಾರೆ, ನಾವಿಬ್ಬರು ಮತ್ತು ಇನ್ನೊಬ್ರು. ಅಲ್ಲಿ ಯಾರೋ ಒಬ್ರು ಅಕ್ಕ ಬಂದರು, ಅದು ಬಿಟ್ಟರೆ ಇವ್ರು ಯಾರೋ ಒಬ್ಬರು ಇದ್ದಾರೆ. ಅದು ಬಿಟ್ಟರೆ ಯಾರು ಇಲ್ಲ ಈ ಜಾಗದಲ್ಲಿ. ಹೀಗಾಯಿತು. ಗೋಡೆ ಮೇಲೆ ನೋಡಿ ಎಷ್ಟು ಚಿತ್ರ ಎಲ್ಲ ಬಿಡಿಸಿದ್ರೆ ಮೇಲೆ ಕೆಫೆ ಇದ್ರದ್ದು. ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಒಳಗೆ ಈ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಸುಮಾರು ಜನ ಗೊತ್ತೇ ಇರೋಲ್ಲ ಒಳಗೆ ಕಂಪ್ನಿ ಒಳಗೆ ಹೆಂಗಿರುತ್ತೆ ಅಂತ ಅಲ್ವಾ. ಹಾಂ ಸರಿ, ಕ್ಯಾಮ್ರಾ ಓಪನ್ ಆದರೆ ಮಾತಾಡಲ್ಲ ಗೈಸ್. ಇಲ್ಲಿ ಕ್ಯಾಮ್ರಾ ಜೀವನ್ ಮಾತಾಡ್ತಾನೆ, ನಾನು ನೋಡ್ದಂಗೆ ಮಾತಾಡಲ್ಲ ಅಂತ ಹೇಳ್ತಾನೆ. ಬಟ್ ಕ್ಯಾಮ್ರಾ ಓಪನ್ ಆದರೆ ಜೀವನ್ ಸರಿಯಾಗೇ ಮಾತಾಡ್ತಾನೆ. ಅಂದರೆ ಕಂಫರ್ಟಬಲ್ ಫೀಲ್ ಮಾಡ್ತಾನೆ, ಶೈ ಮಾಡಲ್ಲ. ಇವನು ಆ್ಯಕ್ಚುಲಿ ಫೀಲ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಟೈಮಲ್ಲಿ, ಬಟ್ ಮಾಡಲ್ಲ ಇವನು. ಗೈಸ್ ಮಸಾಜ್, ಹೌದಾ ಗೈಸ್ ಮಸಾಜ್ ಮಾಡಿಸ್ಕೊಳ್ತೀನಿ.
ಫೋನ್ ಇಟ್ಕೊಳಕ್ಕಾಗಲ್ಲ. ಹೌದಾ, ನಾನು ಅದಕ್ಕೆ ಕೇಳಿದ್ ಮತ್ತೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ. ಇದೇ ಕಷ್ಟ ಆಗುತ್ತೆ ಫೋನ್. ಬನ್ನಿ ಗೈಸ್, ಮಸಾಜ್ ಮಾಡಿಸ್ಕೊಳ್ಳೋಣ ಇಲ್ಲಿ. ಇದು ಸೆಂಟ್ರ್ ದೊಡ್ಡದಾ ಗೈಸ್? ಮಸಾಜ್ ಮಾಡಿಸ್ದೆ, ಮಸಾಜ್ ಎಲ್ಲ ಮುಗೀತು. ಓ ಸಖತ್ತಾಗಿ ಮಜಾ. ಈಗ ಎದ್ದಾಳ, ಇಷ್ಟು ಮುಗೀತಾ? ಹಂಗೆ ಎದ್ದಾಳ, ವರ್ಕ್ ಆಗ್ತಿದೆ. ವಾಹ್ ಒಳ್ಳೆ ಮಜಾ ಇತ್ತು ಗೈಸ್. ಮಸಾಜ್ ಮಾಡಿದ್ದು ಬೆನ್ನೆಲ್ಲ ನೋವ್ತಾ ಇತ್ತು. ಬೆಳಗ್ಗೆ ವರ್ಕೌಟ್ ಎಲ್ಲ ಇದು ಬೆಳಗ್ಗೆಯಿಂದ ನಡೆದು ಕಾಲೀಗ ಕಂಪ್ಲೀಟಾಗಿ ಫ್ರೀ ಆಗಿಬಿಟ್ಟಿತ್ತು ನನಗೆ. ಗೈಸ್ ಧರ್ಮಸ್ಥಳ ಹೋಗೋಣ ಅಂತ ಹೋಗ್ತಿದ್ದೀನಿ, ಮನ್ಸು ಮಾಡಿಬಿಟ್ಟು ಗಟ್ಟಿ ಮನಸ್ಸು. ಬಟ್ ಏನಂದರೆ ಅರ್ಧಂಬರ್ಧ ಮನಸ್ಸಲ್ಲಿದೆ, ಹೋಗೋಣ ಬಿಡುವ ಅನ್ನೋ ಥರ ಮೈಂಡ್ಸೆಟ್ಟು. ಏನು ಒಂದು ಕೆಲಸ ಮಾಡ್ತೀನಿ, ಇಲ್ಲಿಂದ ಕೊಟ್ಗೆಹಾರಕ್ಕೆ ಟಿಕೆಟ್ ತೊಳ್ತೀನಿ, ಅಲ್ಲಿಂದ ಧರ್ಮಸ್ಥಳ ಹೋಗ್ಬೇಕಂತ ಮನಸ್ಸು ಆದರೆ ಧರ್ಮಸ್ಥಳಕ್ಕೆ ಟಿಕೆಟ್ ತೊಳ್ತೀನಿ ಗೈಸ್. ಫಸ್ಟು ಕೊಟ್ಗೆಹಾರಕ್ಕೆ ಟಿಕೆಟ್ ತೊಗೊಂಡು ಹೋಗ್ಬಿಡೋಣ. ಮನಸ್ಸು ಎರಡೆರಡು ಥರ ಅನ್ನಿಸ್ತದೆ. ವೀಡಿಯೋ ಅಪ್ಲೋಡ್ ಮಾಡಿ, ಹಳೆ ಪೆಂಡಿಂಗ್ ವೀಡಿಯೋ ಇರ್ತದಲ್ಲ ಅಪ್ಲೋಡ್ ಮಾಡಿ ಟೈಮ್ ಆಗೋಗ್ಬಿಡ್ತು. ಅದು ಅಪ್ಲೋಡ್ ಮಾಡಿ ಇದು ಮಾಡೋ ಅಷ್ಟಿಗೆ ಈ ಥರ ಬಸ್ಸಲ್ಲಿ ಬಂದ್ಬಿಟ್ಟು ಈ ಥರ ಕಾರ್ಡ್ಗಳೆಲ್ಲ ಕೊಡೋಕೆ ಬರ್ತಾರಲ್ಲ, ಲೇಡೀಸ್ಗಳೇ ಆಗಲಿ ಜೆಂಟ್ಸ್ಗಳೇ ಆಗಲಿ ಗೈಸ್, ಅವ್ರನ್ನ ನಂಬೇಡಿ ಗೈಸ್, ಸೀರಿಯಸ್ಲಿ ಹೇಳ್ತೀನಿ, ಸುಮ್ಮನೆ ಫೇಕು ಗೈಸ್, ಸ್ಕ್ಯಾಮು. ಡೈರೆಕ್ಟಾಗಿ ಉಜ್ರೆಗೆ ತಗೊಂಡಿದ್ದೀನಿ, ಉಜ್ರೆಯಿಂದ ಧರ್ಮಸ್ಥಳಕ್ಕೆ ಮತ್ತೆ ಬೇರೆ ಬಸ್ ಚೇಂಜ್ ಮಾಡಬೇಕು ಗೈಸ್. ಪ್ರೆಸೆಂಟು ನಾನೀಗ ಉಜ್ರೆಗೆ ತೊಗೊಂಡಿದ್ದೀನಿ. ಕೊಟ್ಟಿಗೆಹಾರ ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಏನೋ ಮನಸ್ಸು ಒಪ್ಪಲಿಲ್ಲ, ಮತ್ತೆ ಹೋಗ್ಬಿಡೋಣ ಅನಿಸ್ತು, ಅದಕ್ಕೆ ತಗೊಬಿಟ್ಟಿದ್ದೀನಿ. ಪ್ರೆಸೆಂಟ್ ನಾನು ಹೋಗ್ತಾ ಇದ್ದೀನಿ. ಗಾಯ್ಸ್ ನಾನೀಗ ಪ್ರೆಸೆಂಟು ಉಜ್ರೆ ಹತ್ರ ಬಂದು ಇಳ್ಕೊಂಡಿದ್ದೀನಿ. ಇಲ್ಲಿಂದ ಗಾಯ್ಸ್ ನನಗೆ ಧರ್ಮಸ್ಥಳಕ್ಕೆ ಬಸ್ ಬರಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು ಗೈಸ್. ಈಗ ಇಲ್ಲಿಂದ ಯಾವ್ದಾರ ಬಸ್ ಬರುತ್ತಲ್ಲ ಆ ಬಸ್ಸಿಗೆ ಹತ್ತು ಹೋಗ್ಬೇಕು. ಆ ಕಡೆ ಅಲ್ಲಿ ಹೋಗ್ತದೆ ಅನ್ಸುತ್ತೆ ನೋಡಿ, ಧರ್ಮಸ್ಥಳ ಗಾಡಿ ಅದು. ಗೈಸ್ ಫೈನಲಿ ಧರ್ಮಸ್ಥಳದ ಹತ್ರ ಬಂದೆ. ಬಟ್ ಏನಂದರೆ ಗೈಸ್ ಇಲ್ಲಿ ನೋಡಿ ಖುಷಿ ಆಗ್ತದೆ ಇಲ್ಲಿ ಬಂದಿದ್ದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, 4 ಗಂಟೆ ಆಗ್ತಾ ಬರ್ತದೆ ಗೈಸ್ ಸಂಜೆ, ಮತ್ತೆ ವಾಪಸ್ ಹೋಗ್ಬೇಕು ನಾನು. ಅದು ಪ್ರಾಬ್ಲಮ್ ಏನು ಗೊತ್ತಾ, ನಾನು ಟೆಂಟು ತಂದಿಲ್ಲ, ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗೋದಕ್ಕೆ. ಸೊ ನನಗೆ ಎಷ್ಟು ಬೇಕು ಅಷ್ಟೇ ದುಡ್ಡು ಸಮೇತ ಎತ್ಕೊಂಡ್ಬಂದೆ. ನಾನು ಫೋನ್ಪೇ ಯಾವುದೇ ಯೂಸ್ ಮಾಡಲ್ಲ, ಯೂಶಲಿ ಕ್ಯಾಶೆಲ್ಲ ಡೀಲ್ ಮಾಡೋದು. ಬಟ್ ಇಲ್ಲಿ ನೋಡಿ ಜನ ಕಡಿಮೆ ಇದ್ದಾರೆ ಗುರು ಧರ್ಮಸ್ಥಳದಲ್ಲಿ. ಬಟ್ ಏನು ಗೊತ್ತಾ, ಫಸ್ಟು ಹೋಗಿ ಪ್ರಸಾದ ತಿಂದ್ಬಿಡೋಣ ಗೈಸ್, ಹೊಟ್ಟೆ ಸಿಕ್ಕಾಬಿಟ್ಟೆ ಎಷ್ಟು ಆಗ್ತಿದೆ. ಆಮೇಲೆ ಬೇಕಾದ್ರೆ ದರ್ಶನ ಮಾಡ್ಕೊಂಬಿಡೋಣ ಫಸ್ಟು. ಜನಗಳು ಇವತ್ತು ಯಾಕೋ ಸಿಕ್ಕಾಬಿಟ್ಟೆ ಕಡಿಮೆ ಇದ್ದಾರೆ. ಆ್ಯಕ್ಚುಲಿ ವೀಕೆಂಡ್ ಇದ್ದರೆ ಜಾಸ್ತಿ ಇರೋರ ಅಂತ, ಬಟ್ ಇವತ್ತು ವೆಡ್ನೆಸ್ಡೇ ಅಲ್ವಾ, ಹಂಗಾಗಿ ಕಡಿಮೆ ಇದ್ದಾರೆ ಗುರು. ಸಿಕ್ಕಾಬಿಟ್ಟೆ ಲೇಟಾಗೋಯ್ತು. ನಾನು ವೀಡಿಯೋ ಎಲ್ಲ ಪೋಸ್ಟ್ ಮಾಡಬೇಕಾಗಿತ್ತಲ್ಲ, ಡೈಲಿ ವ್ಲಾಗ್, ಅದನ್ನೆಲ್ಲ ಪೋಸ್ಟ್ ಮಾಡಿ ಬರೋಷ್ಟಿಗೆ ಲೇಟ್ ಆಗಿದ್ದು. ಮತ್ತು ಒಂದು ರೀಲ್ಸ್ ಅಂತೂ ಕೈ ಕೊಡ್ತು ಅಪ್ಲೋಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟ್ರಬಲ್ ಕೊಟ್ಬಿಡ್ತು ಗುರು. ಹಂಗಾಗಿ ಅದನ್ನು ಅಪ್ಲೋಡ್ ಮಾಡಿ ಕಾಯ್ದು ಅದು ಬರೋಷ್ಟಿಗೆ 12 ಗಂಟೆಗೆ ನಾನು ಬಸ್ ಹತ್ತಿ ಕೂತಿದ್ದು. ಈಗ 4 ಗಂಟೆ ಆಗ್ತಾ ಬರ್ತದೆ ಟೈಮ್ ಗಾಯ್ಸ್. ಮೋಸ್ಟ್ಲಿ ಪ್ರಸಾದ ಏನೋ ಕ್ಲೋಸ್ ಆಗಿರಬೇಕು, ಹಂಗಾಗಿ ಏನೂ ಇಲ್ಲ, ಕಾಣ್ತಾ ಇಲ್ಲ ಗಾಯ್ಸ್, ಯಾರು ಜನನೇ ಕಾಣ್ತಾ ಇಲ್ಲ ಇಲ್ಲಿ. ಹೊರಗಡೆ ಹೋಟೆಲ್ಲ ಗತಿ ಇವಾಗ ನನಗೆ. ಶೇಟ್ ಈಗಷ್ಟೇ ಅವ್ರು ಯಾರೋ ಆಂಟಿ ಕೇಳಿದೆ ಹುಡುಗಿರಿಗೆ, ಕ್ಲೋಸ್ ಆಗಿದೆ ಅಂತ ಗುರು. ಶೇ ಬಂದರೆ ಪ್ರಸಾದ ತಿಂದು ಹೋಗ್ಬೇಕು, ಅವಾಗಲೇ ಚೆಂದ ಗೈಸ್. ಹಂಗೆ ಹೋದ್ರೆ ಚೆನ್ನಾಗಿರಲ್ಲ. ಖುಷಿಲಿ ಬಂದಿದ್ದೆ, ಬಟ್ ಯಾಕೋ ಬಂದಿರೋ ಟೈಮಿಂಗ್ ಸರಿ ಇಲ್ಲ. ನಾನು ನೆಕ್ಸ್ಟ್ ಸರಿಯಿಂದ ಬಂದರೆ ನೀಟಾಗಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಹಂಗಾಗಿ ಜನಗಳೆಲ್ಲ ಆಚೆ ಕಡೆ ಕೂತಿರೋದು, ಇಲ್ಲಾಂದರೆ ಒಳಗಡೆ ಹೋಗ್ಬಿಟ್ಟಿರೋರಲ್ಲ, ಎಲ್ಲ ಕ್ಲೋಸ್ ಆಗಿರ್ಬೇಕು ಗುರು. ಇಟ್ ಹರ್ಟ್ಸ್ ಮೋರ್ ದೆನ್ ಬ್ರೇಕಪ್ ಗೈಸ್. ಈ ಬಿಸಿಲಿಗೆ ನನ್ನ ಕಾಲು ಕೆಳಗಿಡೋಕ್ಕಾಗ್ತಿಲ್ಲ ಗುರು, ಅಷ್ಟು ಸುಟ್ಟಾಗ್ತದೆ ಕಾಲಿಗೆ. ನೋಡಿ ದೇವಸ್ಥಾನ ಹೆಂಗಿದೆ, ಒಂದು ಸ್ವಲ್ಪ ರಿನೋವೇಟ್ ಮಾಡಿದಾರಲ್ಲ ದೇವಸ್ಥಾನನ, ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಗೈಸ್, ಮುಂಚೆಗಿಂತ ಚೆನ್ನಾಗಿ ಮಾಡಿದ್ದಾರೆ. ನಾನು ಬರ್ದಲ್ಲೇ ಸುಮಾರು ತಿಂಗಳು ಆಗೋಗ್ಬಿಟ್ಟಿದೆ, 1 ವರ್ಷ ಆಯ್ತೇನಪ್ಪ ಬರ್ದಲ್ಲೇ. 1 ವರ್ಷ ಆದ್ಮೇಲೆ ಮತ್ತೆ ಇವತ್ತೇ ಬರ್ತಿರೋದು. ಬಟ್ ಚೆನ್ನಾಗಿ ಮಾಡಿದ್ದಾರೆ, ಮುಂಚೆಗಿಂತ ಸೂಪರಾಗಿ ಮಾಡಿದ್ದಾರೆ ಗೈಸ್ ಇಲ್ಲಿ. ಬನ್ನಿ ಅಲ್ಲಿ ಹೋಗಿ ಏನಾದ್ರು ತಿನ್ಕೊಂಡು ಆಮೇಲೆ ಓಪನ್ ಆದರೆ ಹೋಗೋಣ ಒಳಗಡೆ, ದರ್ಶನ ಮಾಡೋಣ ಗೈಸ್. ಒಂದು ಹೋಟ್ಲಿಗೆ ಬಂದಿದ್ದೀನಿ, ಊಟ ಮಾಡಿಬಿಡೋಣ. ಮಧ್ಯಾಹ್ನ ಬೇರೆ ಏನು ತಿಂದಿರಲಿಲ್ಲ ಗೈಸ್. ಬಸ್ಸಿಗೆ ಅಲ್ಲಿ 2 ಬಾಳೆಹಣ್ಣು ತಿಂದೆ ಅಷ್ಟೇ, ಅದು ಹೆವಿ ಕ್ಯಾಲರೀಸ್ ಆಗಿಬಿಡುತ್ತೆ, ಅದು ಸಿಕ್ಕಾಬಿಟ್ಟೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಹೊರಗಡೆ ಬಂದಮೇಲೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಹೆಲ್ದಿನೇ ತಿಂದಿರೋದು, ಅನ್ಹೆಲ್ದಿ ಅಲ್ಲ. ಈಗ ಒಂದು ಸ್ವಲ್ಪ ಊಟ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಈಗ ಊಟ ಮಾಡಿಬಿಡೋಣ. ಊಟ ಮಾಡಿ ಏನಾಗೋದೋ ಮುಂದೆ ಗೊತ್ತಿಲ್ಲ ನನಗೆ. ಇಲ್ಲಿ ದರ್ಶನ ಮತ್ತೆ ಸಿಗುತ್ತಾ ಇಲ್ವೋ ಅದನ್ನು ಐಡಿಯಾ ಇಲ್ಲ. ಊಟ ಸಿಗುತ್ತೆ ಏನೋ ಅದನ್ನು ಐಡಿಯಾ ಇಲ್ಲ. ದರ್ಶನ ಮಾಡೋಕ್ಕೆ ಇರುತ್ತೋ ಚಾನ್ಸಸ್ ಇಲ್ವೋ ಅದನ್ನು ಐಡಿಯಾ ಇಲ್ಲ. ಬಂದಿದ್ದು ಯಾಕೋ ಇವತ್ತಿನ ದಿನ ವೇಸ್ಟ್ ಆಗುತ್ತೆ ಅನ್ನೋ ಥರ ಅನ್ನಿಸ್ತದೆ ನನಗೆ. ಸ್ಟೇ ಮಾಡಿ ಹೋಗೋಣ ಅಂದ್ಕೊಂಡೆ, ಬಟ್ ನನಗೆ ಲಾಡ್ಜಲ್ಲೆಲ್ಲ ಇದ್ದು ಅಭ್ಯಾಸ ಇಲ್ಲ, ಹಂಗಾಗಿ ರೂಮ್ ಮಾಡ್ಕೊಂಡಿದ್ದು ಅಭ್ಯಾಸ ಇಲ್ಲ. ನಾನು ಟೆಂಟ್ ಇದ್ದರೆ ಟೆಂಟಲ್ಲಿ ಸ್ಟೇ ಆಗ್ತಿದ್ದೆ. ಟೆಂಟ್ ಬೇರೆ ಫ್ರೆಂಡ್ ಎತ್ಕೊಂಡೋಗಿ ಅವ್ನಿಗೆ ಕಾಲ್ ಮಾಡಿದ್ರೆ ಅವ್ನು ರಿಸೀವರ್ ಮಾಡಬೇಕಲ್ಲ ಗೈಸ್. ಇಸ್ಕೊಂಡೋದ್ಮೇಲೆ ಕಾಲ್ನ ರಿಸೀವ್ ಮಾಡ್ತಿಲ್ಲ, ಏನಿಲ್ಲ. ಅವನು 27th ಕೊಡ್ತೀನಿ ಅಂತೇಳಿದ್ದು, ಕಾಲ್ ಮಾಡಿದ್ರೆ ಅವಾಗಿಂದ ರಿಸೀವೇ ಮಾಡ್ತಿಲ್ಲ. ಕರೆಕ್ಟ್ ಟೈಮಲ್ಲಿ ಒಂದು ವಸ್ತು ಯಾರಿಗಾರು ಕೊಟ್ಟಾಗ ಅವ್ರು ರಿಟರ್ನ್ ಕರೆಕ್ಟ್ ಟೈಮಲ್ಲಿ ಕೊಟ್ಟಿಲ್ಲ ಅಂದರೆ
ಒಂಥರ ಬೇಜಾರಾಗುತ್ತೆ. ಇಷ್ಟು ಗೈಸ್, ಇಷ್ಟಕ್ಕೆ ಟೋಟಲಾಗಿ 80 ರೂಪೀಸ್ ತೊಗೊಂಡಿದ್ದೇನೆ. ಇದಕ್ಕೇನು ಹಪ್ಪಳ ಕೊಟ್ಟಿದ್ದೇನೆ ಸಣ್ಣದಾಗಿ, ಒಂದು ಚಪಾತಿ ಮತ್ತು ಸಾಂಬಾರು, ಮತ್ತು ಇದೊಂದು ಸಾಂಬಾರು, ಮೊಸರನ್ನ, ಮಜ್ಜಿಗೆ, ರೈಸು ಮತ್ತು ಸಾಂಬಾರು, ಸ್ವಲ್ಪ ಪಲ್ಯ. ರೈಸ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ, ಬಟ್ ಓಕೆ ಗೈಸ್. ಬನ್ನಿ ಇಲ್ಲಿ ಊಟ ಮಾಡಿಬಿಡೋಣ, ಬೇಗ ಊಟ ಮಾಡಿ ನೋಡೋಣ ಏನು ದರ್ಶನ ಮತ್ತೆ ಬಿಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಅದಕ್ಕೆ ನಾಳೆ ದಿಲ್ದವಾಗ ಬರೋಕ್ಕೆ ಹೋಗ್ಬೋದು, ತಿಳ್ಕೊಂಬರ್ಬೇಕು. ಗೊತ್ತಿದ್ದವ್ರೆ ಬರೋಕ್ಕೆ ಹೋಗ್ಬಾರ್ದು, ತಿಳ್ಕೊಂಡು ಬರಬೇಕು. ಬನ್ನಿ ಚಪಾತಿನ ಟೇಸ್ಟ್ ಮಾಡಿ ಹೇಳ್ತೀನಿ. ಚಪಾತಿ ಗೈಸ್ ಸಣ್ಣದು, ದೊಡ್ಡದಲ್ಲ, ಸಣ್ಣದಾಗಿ ಚಪಾತಿ, ಸ್ವಲ್ಪ ಲೈಟಾಗಿ ಗಟ್ಟಿ ಇದೆ. ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ, ಆಲೂಗಡ್ಡೆದು ಗ್ರೇವಿ. ಓಕೆ ಗೈಸ್, ಎಕ್ಸ್ಟ್ರಾರ್ಡಿನರಿ ಅಂತಲೂ ಹೇಳಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ, ಆ್ಯಾವ್ರೇಜ್. 5 ಗಂಟೆಗೆ ಓಪನ್ ಆಗುತ್ತಾ ಗೈಸ್? ಇಲ್ಲಿ ಅವ್ರಿಗೆ ಕೇಳಿದೆ ಹೋಟೆಲವರಿಗೆ, ಮತ್ತೆ ದರ್ಶನ ಇದೆ ಅಂತ ಗೈಸ್, 5 ಗಂಟೆಗೆ ಓಪನ್ ಇದೆ ಅಂತೆ. ನಾವು 5 ಗಂಟೆಗೆ ಹೋಗಿ ದರ್ಶನ ಮುಗಿಸ್ಕೊಳ್ಳೋಣ. ಬಂದಿದ್ದು ವೇಸ್ಟ್ ಆಗಬಾರ್ದಲ್ಲ ಗೈಸ್, ಕೇಳಬೇಕು. ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ, ಕೇಳಿಲ್ಲ ಅಂದರೆ ಏನು ಗೊತ್ತಾಗಲ್ಲ. ಸೊ ಈಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದೆ. ಈಗೇನಂದರೆ 5 o'clock ಮತ್ತೆ ಓಪನ್ ಆಗುತ್ತಂತೆ. ಈಗ ಟೈಮ್ ಈಗ 4:10 ಆಗಿದೆ. ಇನ್ನು 5 o'clock ತನಕ ನಾನು ಇಲ್ಲೇ ವೆಯ್ಟ್ ಮಾಡಬೇಕು ಗೈಸ್. ಯಪ್ಪ ಕಾಲು ಬೆಂಕಿ ಅನಿಸ್ತಿದೆ, ಕಾಲು ಸುಟ್ಟಿ ಯಪ್ಪ. ಸೊ 5 ಗಂಟೆ ತನಕ ಇಲ್ಲೇ ವೆಯ್ಟ್ ಮಾಡೋಣ ಗೈಸ್. ವೆಯ್ಟ್ ಮಾಡಿಬಿಟ್ಟು, ಇಲ್ಲಾಂದರೆ ಅಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಇದು ಮಾಡೋಣ. ಮತ್ತೆ 5 ಗಂಟೆಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಬಟ್ ಏನು ಗೊತ್ತಾ, ನಾನು ರೆಗ್ಯುಲರಾಗಿ ಬರ್ಬೇಕಾದ್ರೆ ಮುಂಚೆಲ್ಲ ಸಿಕ್ಕಾಪಟ್ಟೆ ಬರ್ತಿದ್ದೆ. ಬಂದಾಗೆಲ್ಲ ನಾನು ಯಾವತ್ತೂ ಇಷ್ಟು ನೋಡಿ, ಇಷ್ಟು ಕಡಿಮೆ ಕ್ರೌಡ್ ನನ್ನ ಲೈಫಲ್ಲೇ ನೋಡಿಲ್ಲ ಧರ್ಮಸ್ಥಳದಲ್ಲಿ. ಇವತ್ತೇ ನಾನು ಇಷ್ಟಕ್ಕೊಂದು ಕಡಿಮೆ ಜನಗಳನ್ನು ನೋಡ್ತಾ ಇರೋದು. ಸ್ಟೂಡೆಂಟ್ ಮಕ್ಕಳಿಗೆಲ್ಲ ರಜೆ ಇದೆಯಾ, ರಜೆ ಇರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಬರ್ತಾನೆ. ಬಟ್ ಇವತ್ತು ಯಾಕಪ್ಪ ಜನಗಳೇ ಇಲ್ಲ. ಬಂದಿರೋ ಟೈಮೇನೋ ರಾಂಗಾ, ಅರ್ಲಿ ಮಾರ್ನಿಂಗ್ ಬಂದರೆ ಜಾಸ್ತಿ ಜನ ಇರ್ತಿದ್ರ ಅಂತ. ಸೊ ವೆಯ್ಟ್ ಮಾಡೋಣ 5 o'clock ತನಕ ವೆಯ್ಟ್ ಮಾಡಿ ದರ್ಶನ ಮುಗಿಸ್ಕೊಳ್ಳೋಣ. 5 ಗಂಟೆ ಮೇಲೆ ಪ್ರಸಾದ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಬಂದಾಗ ಗೈಸ್ ಪ್ರಸಾದ ಸಿಕ್ಕಿದ್ರೆ ಪ್ರಸಾದ ತಿನ್ನಬೇಕು, ಯಾಕಂದರೆ ಅದೊಂಥರ ಖುಷಿ ಕೊಡುತ್ತೆ. ಬನ್ನಿ, ಬೇರೆ ಟೈಮ್ ಇಲ್ಲ ನನಗೆ. ಅಲ್ಲಿ ಹೋಗಿ ಸ್ಲಿಪ್ಪರ್ ಹಾಕ್ಕೊಂಡು ಆ ಕಡೆ ಎಲ್ಲರೂ ಅಡ್ಡಾಡೋಣ. ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟನ ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನನ್ನ ಕಾಲು ಇಲ್ಲಿ ನಿಲ್ಲಕ್ಕಾಗ್ತದೆ, ನಡೆಯೋಕ್ಕಿತ್ತು, ಕಾಲೆಲ್ಲ ಉರಿ ಕಿತ್ಕೊತೈತೆ ಗೈಸ್, ಸುಟ್ಟೋಗ್ತಿದೆ ಕಾಲಂತೂ ಸಿಕ್ಕಾಬಿಟ್ಟೆ. ಇಲ್ಲಿ ಅಲ್ಲಿ ಚಪ್ಪಲಿ ಇದೆ, ಚಪ್ಪಲಿ ಹಾಕ್ಕೊಂಡು ಆ ಕಡೆ ಅಲ್ಲೊಂದು ಬೆಟ್ಟ ಇದೆಯಲ್ಲ, ಬೆಟ್ಟ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ. ಅಲ್ಲೂ ಚೆನ್ನಾಗಿದೆ ನೋಡೋಕ್ಕೆ. ನನಗೆ ಇಷ್ಟರಲ್ಲಿ ಒಂದು ಸ್ಪೆಷಲ್ ಫಿಶ್ ಅಂದಿದೆ ಅನಿಸುತ್ತೆ, ಇದೊಂದು ಗೈಸ್ ಅಲ್ಲಿ ಒಳಗಿದೆ ನೋಡಿ. ಅದು ಫಿಶ್ಶೇ ಏನು, ಐ ಥಿಂಕ್ ಫಿಶ್ಶೇ ಅನಿಸುತ್ತೆ ಗೈಸ್ ಒಳಗಿರೋದು. ಅದು ಮತ್ತು ಅದು ಅವೆರಡೇ ಬಿಟ್ಟರೆ ಇನ್ಯಾವುದು ನನಗೆ ಸ್ಪೆಷಲಾಗಿ ಫೀಲ್ ಆಗಿಲ್ಲ. ಆಲ್ರೆಡಿ ಅವನ್ನೆಲ್ಲ ನಾನು ಮುಂಚೆನೇ ನೋಡ್ಬಿಟ್ಟಿದ್ದೀನಿ ಬೇರೆ ಕಡೆ ಎಲ್ಲ. ಹಂಗಾಗಿ ಧರ್ಮಸ್ಥಳಕ್ಕೆ ಬಂದರೆ ಕಡಿಮೆ ಸೆಕೆ ಆಗಲ್ಲ ಗೈಸ್. ನೀವೆಲ್ಲ ದಕ್ಷಿಣ ಕನ್ನಡಕ್ಕೆ ಬರುತ್ತಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಸೆಕೆ ಕಿತ್ಕೊಬಿಡುತ್ತೆ ಇಲ್ಲಿ ನಮಗೆ. ಸೀ ಲೆವೆಲ್ಲು ಜಾಸ್ತಿ ಇರುತ್ತಲ್ಲ, ಸಮುದ್ರ ಇರೋದ್ರಿಂದ ಸೀ ಲೆವೆಲ್ ಇಂಥ ಮೇಲಿರ್ತೀವಲ್ಲ, ಆ ರೀಸನ್ಗೆ ಸಿಕ್ಕಾಪಟ್ಟೆ ನಮಗೆ ಬಾಡಿಗೆ ಸೆಕೆ ಮತ್ತು ಬಿಸಿಲೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಗುರು ಇಲ್ಲಿ. ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ನನಗೆ ಯಾವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತೀನೋ ಅನ್ನೋ ಥರ ಅನಿಸ್ಬಿಟ್ಟಿದೆ. ಅಂದರೆ ಈಗಷ್ಟೇ ಬಂದಿರೋದಲ್ಲ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ನೈಟಲ್ಲಿ ಮನೆ ಹತ್ರ ಬಸ್ಗಳು ಸಿಗೋಲ್ಲ ನನಗೆ, ಆಟೋಗಳು ಏನಾದರೂ ಲೇಟ್ ಆಯಿತು ಅಂದರೆ. ಈಗೆಲ್ಲ ದರ್ಶನ ಮುಗಿಸ್ಕೊಳಕ್ಕೆ ಅದೊಂದು 7 ಗಂಟೆ ಆಗುತ್ತಾ, ಆಮೇಲೆ ಬಸ್ ಹುಡುಕಿದ್ರೆ ಬಸ್ ಸಿಗದೆ ಹೋದರೆ. ನೋಡಿ ಇಲ್ಲೂ ಅಷ್ಟು ಫಿಶ್ಗಳು ಹೆಂಗಿದೆ, ಇಲ್ಲಿ ಈ ಜಾಗದಲ್ಲಿ ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ ಫಿಶ್ಗಳು. ಬನ್ನಿ ಗುರು, ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಬಿಡೋಣ ಆರಾಮಾಗಿ. ನಾನು ಡೈಲಿ ವೀಡಿಯೋ ಹಾಕೋದ್ರಿಂದ ನನಗೆ ಮೈನ್ ಚಾನಲಿಗೆ ವೀಡಿಯೋ ಹಾಕೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಗೈಸ್. ಕಷ್ಟ ಅನ್ನೋಕ್ಕಿಂತ ಇದನ್ನು ಕಂಟೆಂಟ್ ಹುಡುಕಬೇಕು. ಸುಮ್ಮನೆ ಏನೋ ಒಂದು ಸುಖ ಸುಮ್ಮಕ್ಕೆ ಹಾಕಬಾರ್ದು, ಇದನ್ನು ಕಂಟೆಂಟ್ ಮಾಡಬೇಕು. ಮತ್ತು ಅದನ್ನು ಅಷ್ಟೇ, ಅದು ಆಲ್ರೆಡಿ ಪೆಂಡಿಂಗ್ ಸಿಕ್ಕಾಪಟ್ಟೆ ವೀಡಿಯೋಸ್ಗಳಿದೆ, ಅದನ್ನು ಎಡಿಟ್ ಮಾಡಿಲ್ಲ. ಎಡಿಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇದೆ ಗೈಸ್. ಒಂದು 4-5 ವೀಡಿಯೋಗಳು ಎಡಿಟ್ ಮಾಡಬೇಕು ನಾನು. 1 ಮಂತ್ ಆಯಿತು ಅದರಲ್ಲಿ ಮೈನ್ ಚಾನಲಲ್ಲಿ ವೀಡಿಯೋ ಹಾಕ್ದಲೆ. ಬಟ್ ಇಲ್ಲಿ ಪರವಾಗಿಲ್ಲ. ಇದು ಒಂಥರ ಚೆನ್ನಾಗಿದೆ ಗುರು, ಒಂಥರ ನೆಮ್ಮದಿ ಅನ್ನಿಸ್ತಾಯಿದೆ. ಈ ಅಟ್ಮಾಸ್ಫಿಯರ್ ಇದೆಯಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೆ. ಗ್ರೀನ್ ಎಲ್ಲ ಸುತ್ತಲೂ ಗ್ರೀನಿಂದ ಹುಲ್ಲಿದೆಯಲ್ಲ, ಹುಲ್ಲಿಂದ ಸಖತ್ತಾಗಿ ಅನ್ನಿಸ್ತದೆ. ಅಟ್ಮಾಸ್ಫಿಯರ್ ಒಂಥರ ಸೈಕ್ ಅನ್ನಿಸ್ತದೆ ನನಗೆ ಕೂರಕ್ಕೆ.
ಒಂದು ವಿಷಯ ಹೇಳಬೇಕು ನಿಮಗೆ. ನಿನ್ನೆ ನನ್ನ ಫ್ರೆಂಡು ಕಾಲ್ ಮಾಡಿದ್ದ ಆಯಿತಾ. ಏನು ಕಾಲ್ ಮಾಡಿದ್ದ ಅಂದರೆ ಒಂದು ಪಾರ್ಸಲ್ ಬರುತ್ತೆ ಗಾಡಿಗಳಲ್ಲಿ ಇಳಿಸ್ಕೊ ಮಗ, ನಾನು ಇಲ್ಲ ಬೆಂಗಳೂರಲ್ಲಿದ್ದೀನಿ ಅಂತ ಹೇಳ್ದೆ. ನಾನು ಅದಕ್ಕೆ ಓಪನ್ ಆಗಿ ಹೇಳಿದೆ, ನನಗೆ ಕೆಲಸಗಳಿದೆ, ನನ್ನ ಕೆಲಸ ಬಿಟ್ಟು ತರೋಕ್ಕಾಗಲ್ಲ ಅಂತ ಹೇಳಿದೆ. ಆದರೂ ಒಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ ಅಂತಂದೆ. ಅಷ್ಟೊತ್ತಿಗೆ ನಾನು ಒಂದು 5 ನಿಮಿಷಕ್ಕೇ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿನ್ನೆ ಜಾಗ್ ಮಾಡ್ಬೇಕಾದ್ರೆ ವರ್ಕೌಟ್ ಮಾಡೋ ಟೈಮಲ್ಲಿ. ಆಮೇಲೆ ನಾನು ಆಗಲ್ಲ ಮಚಾ ಮಳೆ ಬರ್ತಿದೆ ಅಂತ ಹೇಳೋಣ ಅಂತೇಳಿ ಕಾಲ್ ಮಾಡ್ತಿದ್ದೀನಿ. ವೆಯ್ಟಿಂಗ್ ಅಂತ ಬರ್ತಾಯಿದೆ. ವೆಯ್ಟಿಂಗ್ ಬರ್ತಾ ಇದ್ದಾಗ ವ್ಯಕ್ತಿಗೆ ನಾನು 2 ಸಾರಿ ಕಾಲ್ ಮಾಡಿದ್ದೀನಿ. ನೋಡ್ಬಿಟ್ಟು ಅಟ್ಲೀಸ್ಟ್ 1 ಸಾರಿನಾದ್ರು ಕಾಲ್ ಮಾಡ್ಬೇಕು ತಾನೆ, ಮಾಡಲಿಲ್ಲ. ಇದರಲ್ಲಿ ನನಗೇನು ಅರ್ಥ ಆಯಿತು ಗೊತ್ತಾ ಗೈಸ್, ನಮ್ಮಿಂದ ಒಬ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ನಮ್ಮನ್ನು ರೀಚ್ ಔಟ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ನಮ್ಮಿಂದ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ರೀಚ್ ಆಗೋಕ್ಕೆ ಟ್ರೈಯೇ ಮಾಡಲ್ಲ. ಈಗ ನೋಡಿ, ನೆಕ್ಸ್ಟು ಆ ವ್ಯಕ್ತಿ ನನಗೆ ನೆಕ್ಸ್ಟ್ ಏನಾದ್ರು ಅವಶ್ಯಕತೆ ಇದ್ದಾಗಲೇ ಕಾಲ್ ಮಾಡೋದು, ನನಗೆ ಗೊತ್ತಿರೋ ಪ್ರಕಾರ. ನಾನು ಅದಕ್ಕೆ ಇನ್ನು ಮುಂದೆ ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬಾರ್ದು ಗೈಸ್. ಯಾವ ಫ್ರೆಂಡು ಬೇಡ, ಏನೂ ಬೇಡ. ನಮ್ದು ಏನಿದೆ ಅಷ್ಟು ಕೆಲಸ ನೋಡ್ಕೊಳ್ಳೋಣ, ಬಂದ್ರೆ ಎದುರುಗಡೆ ಆರಾಮಾಗಿ ಮಾತಾಡ್ಸಿದ್ವಾ ಅಷ್ಟೇ. ಇನ್ನು ನನ್ನ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಫೋಕಸ್. ನಾನು ಇತ್ತೀಚೆಗೆ ಎಲ್ಲ 2025 2026 ನನಗೆ ಸಿಕ್ಕಾಪಟ್ಟೆ ಲೆಸನ್ಸ್ನ ಕಲಿಸ್ಬಿಟ್ಟಿದೆ ನನಗೆ ಲೈಫಲ್ಲಿ. ಚಿಕ್ಕವ್ರು ಯಾರು ನೋಡ್ತಿದ್ರೆ ಈ ವಿಡಿಯೋನ, ನಿಮಗೆ ಹೇಳೋದು ಇಷ್ಟೇ, ಚಿಕ್ಕವರು ದೊಡ್ಡವರು ಅಂತಲ್ಲ, ದೊಡ್ಡವರಾಗಿದ್ರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಗೊತ್ತಾಗುತ್ತೆ. ನಮ್ಮ ಕೆಲಸ ನಾವು ಬಿಟ್ಟು ಯಾವಾಗ ಇನ್ನೊಬ್ರು ಕೆಲಸ ಮಾಡ್ಕೊಡೋಕೆ ಹೋಗ್ತೀವಲ್ಲ, ಆವಾಗ ನಾವು ಏನಂತ ಅನ್ಸುತ್ತಂದರೆ ನಮ್ಮಷ್ಟು ದೊಡ್ಡ ಚೂತೆಗಳು ಯಾರೂ ಇಲ್ಲ ಗೈಸ್. ಇದು ನೆನ್ಪಿಟ್ಕೊಂಬಿಡಿ. ನಮ್ಮ ಕೆಲಸನ ಯಾವತ್ತೂ ಬಿಟ್ಟು ಯಾರ ಹತ್ರನೂ ಹೋಗ್ಬಾರ್ದು. ಫಸ್ಟ್ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೋಬೇಕು. ಆಮೇಲೆ ಫ್ರೀ ಇದ್ದರೆ ಬೇಕಾದ್ರೆ ಅವ್ರು ಕೆಲಸ ಮಾಡಿ. ನಮ್ಮ ಕೆಲಸ ಬಿಟ್ಬಿಟ್ಟು ಇನ್ನೊಬ್ರನ್ನ ಮನೆ ಉದ್ಧಾರ ಮಾಡ್ತೀನಿ ಅಂತೇಳಿ ಯಾವತ್ತೂ ಹೋಗಬೇಡಿ. ಚಿಕ್ಕವರಾಗಿದ್ದರೆ ಅವ್ರಿಗೆ ನಾನು ಹೇಳೋದು, ಲರ್ನ್ ಟು ಸೇ ನೋ ಗೈಸ್. ಲರ್ನ್ ಟು ಸೇ ನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿ ಗೈಸ್. ಜನ ಕಡಿಮೆ ಇರೋದ್ರಿಂದ ಬೇಗ ದರ್ಶನ ಮುಗಿಯುತ್ತೆ ಅನ್ನೋ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಈಗಲೇ 5 ಗಂಟೆ ಆಗ್ತಾ ಬರ್ತಾ ಇದೆಯಲ್ಲ, ಮತ್ತು ನಂಗೆ ಬಸ್ ಸಿಗೋದು ಡೌಟ್ ಆಗಿಬಿಡುತ್ತೆ. ಹಾಗಾಗಿ ಧೈರ್ಯ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ಲೇಟ್ ಆಗಿಬಿಟ್ರೆ ಗೈಸ್ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗುತ್ತೆ ಬಸ್ಸಿಗೆಲ್ಲ ನನಗೆ ಇವತ್ತು. ನೋಡೋಣ ಬನ್ನಿ, ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ. ಇಷ್ಟೇ ಜನ ಇರೋದು ಗೈಸ್, ಇದ್ರ ಮೇಲೆ ಜನ ಇಲ್ಲ. ಇಲ್ಲಿ ಹಿಂದೆ ಒಂದು ಸ್ವಲ್ಪ ಬರ್ತಿದ್ದಾರೆ, ಮುಂದೆ ಒಂಚೂರು ಹೋಗ್ತಿದ್ದಾರೆ. ಇದೇ ನಾವು ಸೀಸನ್ ಟೈಮು, ಜನಗಳು ಜಾಸ್ತಿ ಬರೋ ಟೈಮಲ್ಲಿ ಬಂದಿದ್ದರೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 3-4 ಅವರ್ ಆಗಿರೋದು ಇಲ್ಲಿಗೆ ಬರೋದಕ್ಕೆ. ಈಗ 2-3 ನಿಮಿಷದಲ್ಲಿ ಇಲ್ಲಿಗೆ ಬಂದಿದ್ವಿ. ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಅರ್ಲಿ ಮಾರ್ನಿಂಗ್ ಗೈಸ್ ಬಂದು ನಿಂತಿದ್ದು ಲೈನಲ್ಲಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ನಿಂತು ದರ್ಶನ ಮಾಡೋವಷ್ಟಿಗೆ ಎಷ್ಟಾಗಿತ್ತು ಗೊತ್ತಾ, ಸಂಜೆ ಆಗಿತ್ತು. ಸಂಜೆ 4:15 ದರ್ಶನ ಮಾಡೋಗಿದ್ದು ನಾವು. ಬಟ್ ಇವತ್ತು ಅವ್ರು ಯಾರೂ ಬಂದಿಲ್ಲ, ಒಬ್ಬನೇ ಬಂದಿದ್ದೀನಲ್ಲ, ಪೀಸಾಗಿ ಹೋಗ್ತಿದ್ದೀನಿ. ಅವ್ರು ಇಲ್ಲದೆ ಇರೋದಕ್ಕೆ ಹೋಗ್ತಿದ್ದೀನಿ ಅಂತ, ಜನಗಳು ಕಡಿಮೆ ಇರೋದ ಅಂತ. ನಿಮ್ದಾ? ಹಾಂ ಆ ಕಡೆಯಿಂದ ಬರಬೇಕು ಅವಾಗ ಗೈಸ್. ನೋಡಿ, ನೋಡೋದಕ್ಕೋಸ್ಕರ ಎಷ್ಟು ಆತರ ಎಲ್ರದ್ದು ಇಷ್ಟ, ನೋಡೋಕ್ಕೆ ಆಸೆ. ಏನು ಮಾಡ್ತೀರಾ ಗೈಸ್? ಇವಾಗ ಏನು ಮಾಡಿದ್ದಾರೆ ಗೊತ್ತಾ, ಈ ಜಾಗದಲ್ಲಿ ವೈಟಿಂಗ್ ಹಾಲ್ ಕೂಡ ಮಾಡಿದ್ದಾರೆ ಗೈಸ್. ಆರಾಮಾಗಿ AC ಫುಲ್ಲು ಆನ್ ಆಗಿದೆ, ಫುಲ್ಲು ಚಿಲ್ಡ್. ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲಿತ್ತಲ್ಲ, ಶೆಕೆ. ಈಗ ಒಳಗೆ ಬಂದ್ವಿ. 5 o'clockಗಲ್ವ, ಇನ್ನೂ ಒಂದು 5 minutes ಇರೋದ್ರಿಂದ ವೆಯ್ಟ್ ಮಾಡ್ತಿದ್ದೀವಿ. ಬಟ್ ವೆಯ್ಟಿಂಗ್ ಅಲ್ಲಿ ಮಾತ್ರ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾರೆ. ನಾನು ಇಷ್ಟು ವರ್ಷಕ್ಕೆ ಇದು ಹೊಸ್ದಾಗೆ ಆಗಿರೋದ ಅಂತ ನನ್ನ ಪ್ರಕಾರ. ಇಲ್ಲಿ ನೋಡಿ ಎಷ್ಟು ಜನ ಬಂದು ಕೂತಿದ್ದಾರೆ. ನಾನು ಸ್ಪೆಷಲ್ ಎಂಟ್ರಿನ ತೊಗೊಂಡಿನೋ ಒಳಗೆ ಬರೋದು ಇದೆಯೇನೋ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೆ. ನನ್ನ ಹತ್ರ ಅಷ್ಟು ಅಮೌಂಟ್ ಬೇರೆ ಎತ್ಕೊಂಡು ಬಂದಿರಲಿಲ್ಲ ನಾನು. ಈಗ ನೋಡಿದ್ರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡಿದ್ದೀವಿ. 5 ಗಂಟೆಗೆ ಬಿಡ್ತಾರೆ ಅನ್ಸುತ್ತೆ ಗೈಸ್. 5 ಗಂಟೆಗೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ನೋಡಿ AC ಸಿಕ್ಕಿದ ತಕ್ಷಣ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಜನಗಳು. 5 ಗಂಟೆಗೆ 5 ಗಂಟೆ ಆಗಿ ಇನ್ನೊಂದು 5 ನಿಮಿಷ ಇರಬೇಕೇನೋ. ಮೋಸ್ಟ್ಲಿ ಇದನ್ನೆಲ್ಲ ಗೈಸ್ ಹೊಸ್ದಾಗಿ ಕಟ್ಸಿರೋದ ಅಂತ. ಕರೆಕ್ಟ್. ಇದ್ರು ಆ್ಯಕ್ಚುಲಿ ಎಂಟ್ರಿ ಇದೆಯಲ್ಲ, ಎಂಟ್ರಿನ ಬೇರೆ ಕಡೆ ಮಾಡಿದ್ದಾರೆ. ಊಟದ್ದು ಸಪ್ರೇಟು, ಊಟದ್ದು ಬೇರೆ ಕಡೆ ಮಾಡಿದ್ದಾರೆ ಈಗ ಎಂಟ್ರಿ ಆಗೋಕ್ಕೆಲ್ಲ. ಪ್ರಾಬಬ್ಲಿ ಹೊಸ್ದಾಗಿ ಮಾಡಿರೋದ್ರಿಂದ ಇದು ಬಿಲ್ಡಿಂಗು ಇದು ಹೊಸ್ದಾಗಿ ಕಟ್ಟಿರೋದು ಅನಿಸುತ್ತೆ ಗೈಸ್. ನನಗೆ ಇಲ್ಲಿ ಬಂದು ಶರ್ಟ್ ಎಲ್ಲ ಬಿಚ್ಚಿ ಒಳಗೋಗಿದ್ದೆಲ್ಲ ಒಂಥರ ಏನೋ ಒಂದು ಫೀಲ್ ಆಯಿತು. ಅದು ಆಚೆ ಕಡೆ ಹೋಗಿ ಹೇಳ್ತೀನಿ ಬನ್ನಿ ನಿಮಗೆ. ಅದು ಫುಲ್ಲು ಒಳಗಡೆಯಿಂದ ಎಲ್ಲ ದರ್ಶನ ಮಾಡ್ಕೊಂಡು ಆಚೆಗೆ ಬಂದೆ. ನನಗೆ ಒಂದು ಒಳಗೆ ಹೋದಾಗ ನಾನು ಶರ್ಟ್ ಬಿಚ್ಚಿದ್ನಲ್ಲ, ಅವಾಗ ಒಂದು ನನಗೆ ಏನು ಕಾಡ್ತು ಗೊತ್ತಾ. ಬಟ್ ಸ್ಟಿಲ್ ಯಾರು ನಮ್ಮನ್ನು ನೋಡಲ್ಲ. ಬಟ್ ನನಗೆ ಅನಿಸಿದ್ದೇನೆಂದರೆ ಬಾಡಿನ ಫಿಟ್ನೆಸ್ಸಾಗಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇವತ್ತು ಅರ್ಥ ಆಯಿತು. ಶೇಮ್ ಆಗುತ್ತೆ ಗೈಸ್ ಇನ್ನೊಬ್ರು ಮುಂದೆ ಹತ್ರ ಶರ್ಟ್ ಓಪನ್ ಮಾಡಿದಾಗ. ನಮ್ಮ ಬಾಡಿ ಫಿಟ್ನೆಸ್ಸಲ್ಲಿ ಇಲ್ಲ ಅಂದರೆ, ನಮ್ಮ ಬಾಡಿ ಫಿಟ್ನೆಸ್ ಆಗಿರಲಿಲ್ಲ ಅಂದರೆ ಶೇಮ್ ಫೀಲ್ ಆಗುತ್ತೆ ಗೈಸ್. ಸೀರಿಯಸ್ಲಿ ನನಗೆ ಎಂಬರೆಸ್ ಫೀಲ್ ಆಯಿತು. ಬಟ್ ಸ್ಟಿಲ್ ಐ ಆಮ್ ವರ್ಕಿಂಗ್ ಆನ್ ಇಟ್. ಇನ್ನೂ ಬೆಟರಾಗಿ ಇನ್ನೂ ಫಿಟ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಈ ಥರ ಎಲ್ಲ ಇಟ್ಕೊಂಡು ಹೋಗಿ ಪಬ್ಲಿಕ್ಕೆಲ್ಲ ಶರ್ಟ್ಲೆಸ್ ಆಗಿ ಹೋಗೋದು, ಅದು ಒಂಥರ ನಮ್ಮ ಬಾಡಿನ ನಾವು ಫಿಸಿಕಲಿ ಮೇಂಟೈನ್ ಮಾಡ್ಕೋಬೇಕು ಗೈಸ್. ಇಲ್ಲಾಂದರೆ ಒಂಥರ ಎಂಬರೇಜ್ ಆಯಿತು ನನಗೆ ಇವತ್ತು. ಇಲ್ಲಿ ಪರವಾಗಿಲ್ಲ, ಅದ್ರ ಬಗ್ಗೆ ನಾನು
ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಿಟ್ ಆಗಿದ್ದೀನಿ, ಇನ್ನೂ ಆಗಬೇಕು ಗೈಸ್, ಇನ್ನೂ ಬೆಟರಾಗಿ ಫಿಟ್ ಆಗಬೇಕು. ಓಕೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಭೋಜನದೆಲ್ಲ ಕ್ಲೋಸ್ ಆಗಿದೆಯಲ್ಲ, ಇನ್ನೇನಿಲ್ಲ ಗೈಸ್. ಬಸ್ ಹತ್ಬಿಟ್ಟು ಮನೆ ಕಡೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಜನಗಳು ಖಾಲಿ ಆಗ್ತಾ ಬರ್ತಿದ್ದಾರೆ. ಎಲ್ಲ ಜನಗಳು ಕ್ರೌಡ್ ಕಡಿಮೆ ಇದೆ, ನಂಗೆ 1/2 an hour ಮುಗ್ದೋಯ್ತು. ಸೊ ಹಂಗಾಗಿ ಇಲ್ಲಿ ಜನಗಳನ್ನು ಕಮ್ಮಿ ಇದ್ದಾರೆ, ಎಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ಈಗ ಬೇಗ ಸ್ಲಿಪ್ಪರ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀನಿ, ಹಾಕ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಮನೆಗೆ ಬೇಗ. ಇಷ್ಟೇ ಇವತ್ತಿನ ವೀಡಿಯೋ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆನ ವೀಡಿಯೋ ಇದರಲ್ಲಿ ಸಿಗ್ತೀನಿ. ನನ್ನ ಬಾಡಿನ ಫಿಟ್ಟಾಗಿ ನಾನು ಮೇಂಟೈನ್ ಮಾಡ್ಕೋಬೇಕು. ನಿಜ ಗಿಲ್ಟ್ ಆಯ್ತು ಇವತ್ತು, ಮತ್ತೆ ಹೇಳ್ತೀನಿ, ಮತ್ತೆ ಗಿಲ್ಟ್ ಆಯ್ತದೆ. ಫಿಟ್ನೆಸ್ಸಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಬಾಯ್ ಬಾಯ್ ಗೈಸ್.